ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಧಾನಸೌಧದ ಅಂಗಳ ತಲುಪಿದೆ ಐಎಎಸ್ ಐಪಿಎಸ್ ಅಧಿಕಾರಿಗಳ ವಾರ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ದೂರಿನ ಬಳಿಕ ಡಿ ರೂಪಾ ಅವರಿಗೆ ಸಿಎಸ್ ಬುಲಾವನ್ನ ನೀಡಿದ್ದಾರೆ. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಅಂಗಳ ತಲುಪಿದೆ ಈ ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ಐಪಿಎಸ್ ಡಿ ರೂಪಾ. ಸಿಎಸ್ ಎದುರು ಹಾಜರಾಗಿ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಡಲಿದ್ದಾರೆ ಡಿ ರೂಪಾ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ರಿಲೀಸ್ ಮಾಡಿದ ಬಗ್ಗೆನೂ ದೂರನ್ನ ನೀಡಿದ್ದಾರೆ ರೋಹಿಣಿ ಸಿಂಧೂರಿ. ವೈಯಕ್ತಿಕ ಫೋಟೋಗಳನ್ನ ಹಾಕಿ ನನ್ನ ತೇಜೋವಧೆ ಮಾಡಿದ್ದಾರೆ ಅಂತ ಹೇಳಿ 3 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಈಗ ಡಿ ರೂಪಾ ಅವರಿಗೆ ವಂದಿತಾ ಶರ್ಮಾ ಸಿಎಸ್ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈಗ ಡಿ ರೂಪಾ ಅವರು ಸಿಎಸ್ ಎದುರು ಹಾಜರಾಗಲಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಅವರು ನೀಡಲಿದ್ದಾರೆ. ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೇನೆ. ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರು ನಿಯಮಗಳು ಇದೆ. ಆ ಕಾರಣಕ್ಕೆ ತಮಗೆ ಮಾತಾಡಲಿಕ್ಕೆ ನನಗೆ ಬೆಳಗಿಂದ ಮನೆ ಹತ್ರನೇ ಇದ್ದೀರಾ, ತುಂಬ ಜನ ಇದ್ರು, ಆದರೂ ನಾವು ಮಾತಾಡಲಿಕ್ಕೆ ಆಗಿಲ್ಲ. ಇವತ್ತು ರೂಪಾ ಅವರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾರೆ. ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ, ದೂರು ಕೊಟ್ಟಿದ್ದೀನಿ. ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತಲೂ ಕೇಳಿದ್ದೀನಿ. ಇನ್ನೊಂದು, ರೂಪಾ ಅವರು ಒಂದು IPS ಅಧಿಕಾರಿಯಾಗಿದ್ದಾರೆ. ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ. ಅವರು ಬೇರೆ ಸರ್ವಿಸ್ಸೇ ಅವ್ರದ್ದು. ಆದಾಗ್ಯೂ ನಮ್ಮ ಪ್ರೊಫೆಷ್ನಲ್ ಡೆಸಿಷನ್ಸ್ ಅಥವಾ ಪ್ರೊಫೆಷ್ನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ. ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ. ಐ ಆಮ್ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ಬುಕ್, ಯಾವುದರಲ್ಲಿ ನಾನು ಆ್ಯಕ್ಟಿವ್ ಇಲ್ಲ ಫಾರ್ ಮೈ ಓನ್ ರೀಸನ್ಸ್. ಸೊ ಎಲ್ಲದಕ್ಕೂ ನಾನು ಅಲ್ಲಿ ಉತ್ತರ ಕೊಡಲಿಕ್ಕಾಗಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಪ್ಲಾಟ್ಫಾರ್ಮ್ ಆಲ್ಸೋ. ಆ್ಯಂಡ್ ಐ ಥಿಂಕ್ ದೇರ್ ಇಸ್ ಅ ಸರ್ಟನ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು. ಅದು ಕ್ಯಾಡರ್ಗೂ ಆ್ಯಂಡ್ ಸರ್ವಿಸ್ಗೂ ಶೋಭೆ ತರುವಂಥದ್ದು. ಈ ಕಾಂಟೆಕ್ಸ್ನಲ್ಲಿ ಅವರು ಪ್ರೊಫೆಷನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ, ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಸೆಟ್ ದ ಸೇಮ್ ಥಿಂಗ್. ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್, IAS IPS ಆಫೀಸರ್ಸ್ ತುಂಬ ಜನ ಇದ್ದಾರೆ. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್, ಯಾರಿಗೆ ಕಳಿಸಿದ್ರೋ ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು. ಸೊ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪನ ಹೇಳುವುದು, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ, ಬಿಕಾಸ್ ಐ ಆಮ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ನೀವು ನೋಡ್ಬೋದು, ನಾವು ಎಲ್ಲಿನೂ ಪೇಜಸ್ ಇರಲಿ ಈ ಥರ ಏನೂ ಮಾಡ್ಕೊಂಡಿಲ್ಲ. ದಟ್ ಈಸ್ ಮೈ ಸ್ಟೈಲ್ ಆಫ್ ಫಂಕ್ಷನ್. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಐ ಹ್ಯಾವ್ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಆ್ಯಂಡ್ ಟು ಟೇಕ್ ಆ್ಯಕ್ಷನ್ ಆನ್ ದ ಕನ್ಸರ್ನ್. ಥ್ಯಾಂಕ್ ಯು. ಅಧಿಕಾರಿಗಳ ಬೀದಿ ರಂಪಾಟದ ಬಗ್ಗೆ ಯಾರೆಲ್ಲ ಏನ್ ಹೇಳಿದ್ದಾರೆ ನೋಡಿ. ಇದೀಗೆ ಮುಂದುವರಿತಾ ಹೋದರೆ ಸರ್ಕಾರ ಬೇರೆ ರೀತಿ ಆಲೋಚನೆ ಮಾಡಬೇಕಾಗತ್ತೆ ಅಂತ ಅನಿಸ್ತಾ ಇದೆ ಅಷ್ಟೇ. ಅವರು ಖಾಸಗಿ ವ್ಯವಹಾರಕ್ಕೆ ನಾವ್ಯಾಕೆ ಮಾತಾಡೋಣ ಅಂತ ನಾವ್ಯಾರು ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ವಿಧಾನಸೌಧದ ಮುಂದೆಲ್ಲ ಗಲಾಟೆ ಆಗುತ್ತೆ, ಅದು ಇದು ಆಗುತ್ತೆ ಅಂದರೆ ಸ್ವಲ್ಪ ಹ್ಯಾವ್ ಟು ಟೇಕ್ ಕೇರ್. ಇದೆಲ್ಲ ಆಗಬಾರ್ದಾಗಿತ್ತು. ಅವ್ರವ್ರ ಮಿತಿನ ತಿಳ್ಕೋಬೇಕಾಗಿತ್ತು. ಮತ್ತು ಅವ್ರ ಮನೆ ವ್ಯವಹಾರಗಳನ್ನ ಸಾರ್ವಜನಿಕವಾಗಿ ತರೋದಕ್ಕೆ ಮೊದಲೇ ಕನಿಷ್ಠ ನಾವು ಯಾವ್ಯಾವ ಸ್ಥಾನದಲ್ಲಿದ್ದೀವಿ ಅಂತ ಆಲೋಚನೆ ಮಾಡಬೇಕಾಗಿತ್ತು. ನೋಡಿ, ಮೊದಲು ಕೊಳಾಯಿಗಳ ಹತ್ರ ಜಡೆ ಜಗಳ ಅಂತ ಕೇಳ್ತಾ ಇದ್ವಿ. ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವರು ಇಬ್ರು ಸಮಾಜಕ್ಕೆ ಒಂದು ಆಡಳಿತ ಕೊಡೋರು, ಇನ್ನೊಂದು ಆಡಳಿತನ ಮಾಡೋ ಅಂಥವ್ರು. ಇವರೇ ಈ ರೀತಿ ಮಾಡ್ಕೊಂಡಿದ್ರೆ ಸಾರ್ವಜನಿಕರಿಗೆ ಇವ್ರ ಬಗ್ಗೆ ಏನನ್ಸುತ್ತೆ? ಏನಾರು ಇತ್ತು ಅಂದರೆ ಮಾಧ್ಯಮಗಳಿಗೆ ಹೋಗೋಕ್ಕೆ ಮುಂಚೆ, ಟ್ವೀಟ್ ಮಾಡೋಕ್ಕೆ ಮುಂಚೆ ಸರ್ಕಾರದ ಗಮನಕ್ಕೆ ತರಬೇಕು. ಅವ್ರು ಮಾಡಿರೋದಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕು ಅದ್ರ ಕಠಿಣವಾಗಿ ಕ್ರಮ ಕೈಗೊಳ್ತಾರೆ. ಅಲ್ಲ, ಒಂದು IAS ಒಂದು IPS ಆಫೀಸರು ಬೇರೆಯವ್ರಿಗೆ ಮಾರ್ಗದರ್ಶಕರಿರಬೇಕು. ಅವರೇ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ಬಹಳ ತಪ್ಪ. ಸರ್ಕಾರ ಏನು ಮಾಡಬೇಕು ಅದು ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಕಠಿಣವಾಗಿ ಬಹಳ ಅನಾರೋಗ್ಯಕರವಾದಂತಹ ಬೆಳವಣಿಗೆ. ನಾನು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಮುಖ್ಯಮಂತ್ರಿಗಳಿಗೂ ನಂದೊಂದು ಆಗ್ರಹ ಮತ್ತು ನಿವೇದನೆ ಇದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದು ಸರಿಯಲ್ಲ. ಇದು ಅವ್ರಿಗೇನಾದರೂ ಪರಸ್ಪರ ದೂರುಗಳಿದ್ದರೆ ಸಕ್ಷಮ ಪ್ರಾಧಿಕಾರಕ್ಕೆ
ಕಳಿಸ್ಬೇಕು. ಈ ರೀತಿ ರಸ್ತೆಯಲ್ಲಿ ನಿಂತು ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡೋದು. ಈಗ ನಮ್ಮ ವಿರುದ್ಧ ಕಾಂಗ್ರೆಸ್ದವ್ರು ಕೊಡ್ತಾರೆ, ಕಾಂಗ್ರೆಸ್ ವಿರುದ್ಧ ನಾವು ಕೊಡ್ತೀವಿ. ಇಟ್ ಈಸ್ ಎ ಪೊಲಿಟಿಕಲ್ ಸಿಸ್ಟಮ್, ಇಟ್ ಈಸ್ ಎಕ್ಸೆಪ್ಟೆಡ್ ಪೊಲಿಟಿಕಲ್ ಸಿಸ್ಟಮ್. ಬಟ್ ಅಧಿಕಾರಿಗಳು ಒಬ್ರಿಗೊಬ್ರಿಗೆ ಈ ರೀತಿ ಕೆಸರೆರಚುವಂಥದ್ದು, ಪತ್ರಿಕಾ ಹೇಳಿಕೆ ಕೊಡುವಂಥದ್ದು, ಟ್ವೀಟ್ ಮೂಲಕ ಉತ್ತರ ಕೊಡುವಂಥದ್ದು ಇದು ಸರಿಯಲ್ಲ. ಇದು ಮುಖ್ಯಮಂತ್ರಿಗಳು ಭಾಳ ದಕ್ಷತೆಯಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಈ ಥರದವ್ರು ಕೆಲವರು ಈ ರೀತಿ ಮಾಡ್ತಾ ಇರೋದು ಇದು ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ರಾತ್ರಿನೂ ನಾನು ಭೇಟಿಯಾಗವನಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೇನೆ, ತಕ್ಷಣ ಇದನ್ನು ಕರ್ಬ್ ಮಾಡಬೇಕು. ಒಂದು ಅಧಿಕಾರಿಗಳು ಅಂತಂದ್ರೆ ಜವಾಬ್ದಾರಿ ಸ್ಥಾನ ಇರುತ್ತೆ. ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನನ ಅಲಂಕರಿಸಿರ್ತಾರೆ. ಸಮಾಜಕ್ಕೆ ಅವ್ರದೇ ಆದ ಕೊಡುಗೆ ಇರಬೇಕು. ಬಿಟ್ರೆ ಪರ್ಸನಲ್ ರಿವೆಂಜಸ್ನ, ಪರ್ಸನಲ್ ಇಶ್ಯೂಸ್ನ ತಗೊಂಡು, ಸ್ವಂತ ವಿಚಾರಗಳನ್ನ ತಗೊಂಡು ಕಚ್ಚಾಟ ಮಾಡೋ ಅಂತ ಪ್ರಸಂಗ ಹಿಂದೆನೂ ಬಂದಿಲ್ಲ, ಮುಂದೆನೂ ಬರಬಾರ್ದು ಅನ್ನೋ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, 3 ಪುಟಗಳ ದೂರನ್ನ ಈಗಾಗಲೇ ರೋಹಿಣಿ ಸಿಂಧೂರಿ ಅವರು ಸಿಎಸ್ ವಂದಿತಾ ಶರ್ಮಾ ಅವರಿಗೆ ಕೊಟ್ಟಿದ್ದಾರೆ. ಈಗ ಡಿ ರೂಪಾ ಅವರನ್ನ ಕರೆಯಲಾಗಿದೆಯಾ, ಎಷ್ಟೊತ್ತಿಗೆ ಬರುವಂತಹ ಸಾಧ್ಯತೆ ಇದೆ? ಇವೆಲ್ಲದರ ಬಗ್ಗೆ ಅವರು ದಾಖಲೆಗಳ ಸಮೇತ ಸ್ಪಷ್ಟನೆ ಕೊಡುವ ಸಾಧ್ಯತೆ ಇದೆಯಾ? ನವಿತಾ, ಏನೀಗಾಗಲೇ ರೂಪಾ ವಿರುದ್ಧ ಒಂದು ರೋಹಿಣಿ ಸಿಂಧೂರಿ ಗಂಡ ಮತ್ತೆ ರೋಹಿಣಿ ಸಿಂಧೂರಿ ಅವರು ಈಗ 2 ಕಡೆ ದೂರನ್ನ ಕೊಟ್ಟಿರೋದು. ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರೆ, ಮತ್ತೊಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಖುದ್ದು ರೋಹಿಣಿ ಸಿಂಧೂರಿ ಅವರೇ ಒಂದು ಭೇಟಿ ಕೊಟ್ಟು ಒಂದು ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಇದೇ ವೇಳೆ ಏನು ಡಿ ರೂಪಾ ಅವರನ್ನು ಸಹ ಈಗ ಮುಖ್ಯ ಕಾರ್ಯದರ್ಶಿಗಳು ಒಂದು ಕರೆ ಅವರನ್ನು ಸಹ ಈಗ ಬುಲಾವ್ ಕೊಟ್ಟಿದ್ದಾರೆ. ಅಂದ್ರೆ ಕಚೇರಿಗೆ ಆಗಮಿಸಿ ಈ ಒಂದು ಘಟನೆ ಬಗ್ಗೆ ಅಥವಾ ಈ ಒಂದು ವಿವಾದ ಏನಿದೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಅದರಿಂದ ಈಗ ರೂಪಾ ಅವರು ಸಹ ಒಂದು ವಿಧಾನಸೌಧಕ್ಕೆ ತೆರಳಿ ಒಂದು ಸಿಎಸ್ ಅವರನ್ನ ಭೇಟಿ ಆಗ್ತಾರೆ. ಮತ್ತೆ ಅಲ್ಲಿ ಈ ಒಂದು ಫೇಸ್ಬುಕ್ ವಾರ್ ಏನಿದೆ ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತಾರೆ, ಮತ್ತೆ ಅವ್ರ ಬಳಿ ಏನೆಲ್ಲ ಒಂದು ಎವಿಡೆನ್ಸ್ ಇದೆ ಮತ್ತೆ ದಾಖಲೆಗಳಿದೆ ಅದನ್ನ ಕೊಡ್ತಾರ ಅನ್ನೋದು ಸಹ ಈಗ ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ರೂಪಾ ಅವರು ನನ್ನ ಬಳಿ ಸಾಕಷ್ಟು ಎವಿಡೆನ್ಸ್ ಇದೆ ಮತ್ತೆ ಸಾಕಷ್ಟು ಫೋಟೋಸ್ ಇದೆ, ಅದನ್ನ ನಾನು ಈಗಾಗಲೇ ಸರ್ಕಾರಕ್ಕೂ ಸಹ ಕೊಟ್ಟಿದ್ದೀನಿ ಅಂತ ಹೇಳಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿರ್ತಾರೆ. ಈಗ ಈ ಒಂದು ವಿಚಾರ ಈಗ ಸಿಎಸ್ ತನಕ ಹೋಗಿರೋದ್ರಿಂದ ಸಿಎಸ್ಗೂ ಈ ಒಂದು ಫೋಟೋಸ್ ಇರ್ಬೋದು ಮತ್ತೆ ಬೇರೆ ಬೇರೆ ದಾಖಲೆಗಳೇನಿದೆ ಅದನ್ನ ರೂಪ ಅವರು ಒದಗಿಸ್ತಾರ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಒಂದು ಏನು ಫೇಸ್ಬುಕ್ ವಾರ್ ಏನಿದೆ ಈಗಾಗಲೇ ಪೊಲೀಸ್ ಠಾಣೆ ಆಯ್ತು ಮತ್ತೆ ಸಿಎಸ್ಗೆ ದೂರ ಆಯ್ತು. ಈಗ ಮತ್ತೆ ರೂಪ ಅವರನ್ನು ಸಹ ಕರೆದಿರೋದ್ರಿಂದ ಈಗ ಇದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಒಂದು ಅಂಗಳಕ್ಕೆ ಈ ಒಂದು 2 ಏನು ಅಧಿಕಾರಿಗಳ ಒಂದು ವಿವಾದ ಈಗ ಅವರ ಅಂಗಳಕ್ಕೆ ತಲುಪಿದೆ. ಅದರಿಂದ ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಏನ್ ಕ್ರಮ ಕೈಗೊಳ್ತಾರೆ, ಇಬ್ಬರು ಅಧಿಕಾರಿಗಳನ್ನ ಯಾವ ರೀತಿ ಅವರು ಸಮಜಾಯಿಷಿ ಮಾಡ್ತಾರೆ ಮತ್ತೆ ಯಾವ ರೀತಿ ಅವರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋದೀಗ ಒಂದು ಪ್ರಶ್ನೆ. ಮತ್ತೆ ಅದನ್ನ ಮುಂದೆ ಯಾವ ರೀತಿ ಅದನ್ನ ನಿಭಾಯಿಸ್ತಾರೆ ಅನ್ನೋದೀಗ ಕಾದ್ ನೋಡ್ಬೇಕಿದೆ. ಹಾಗೆ ಸಂಪರ್ಕದಲ್ಲಿ ಮುನಿರಾಜು ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಇನ್ನು ಈಗಾಗಲೇ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ರೋಹಿಣಿ ಸಿಂಧೂರಿಗೆ ಮತ್ತೆ ಡಿ ರೂಪಾ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಗೆಟ್ ವೆಲ್ ಸೂನ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ರೋಹಿಣಿ ಸಿಂಧೂರಿ ಅವರು, ಅದಕ್ಕೆ ಈಗ ಡಿ ರೂಪಾ ಟಾಂಗ್ ಅನ್ನ ಕೊಟ್ಟಿದ್ದು ಅವರ ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ನಂಬರ್ ಅವರದ್ದೇ ಅಲ್ವಾ ಅಂತ ಹೇಳಿ ಸಿಂಧೂರಿಗೆ ಪ್ರಶ್ನೆ ಮಾಡಿದ್ದಾರೆ. IAS ಅಧಿಕಾರಿಯಾಗಿ ನಗ್ನ ಚಿತ್ರವನ್ನ ಕಳುಹಿಸಬಹುದಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮೊಬೈಲ್ ಚಾಟ್ನ ಸ್ಕ್ರೀನ್ ಶಾಟ್ ಹಾಕಿ ರೂಪಾ ಟಾಂಗ್ ಕೊಟ್ಟಿದ್ದಾರೆ. ಆ ಸ್ಕ್ರೀನ್ ಶಾಟ್ ಅಲ್ಲಿ ಅವರು ಡಿಲೀಟ್ ಮಾಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದಾರೆ. ಆ ಫೋಟೋಗಳನ್ನ ಕಳಿಸಿ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ. ಸೊ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ರಿಪ್ಲೈ ಅನ್ನ ಮಾಡಲಾಗಿದ್ದು, ರಿಪ್ಲೈ ಮಾಡಿರುವ ಸ್ಕ್ರೀನ್ ಶಾಟ್ ಅನ್ನ ರಿವೀಲ್ ಮಾಡಿದ್ದಾರೆ ಡಿ ರೂಪಾ. ಸಿಂಧೂರಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ರೂಪಾ. ಯಾಕಂದ್ರೆ ಗೆಟ್ ವೆಲ್ ಸೂನ್ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು, ಮಾನಸಿಕ ಅಸ್ವಸ್ಥತೆ ವಿಚಾರವನ್ನು ಅವರು ಮಾತನಾಡಿದ್ರು. ಈಗ ಈ ಕಾರಣಕ್ಕಾಗಿ ಡಿ ರೂಪಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ನೀಡಿದ್ದಾರೆ. ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಸಿಂಧೂರಿ ಕಳುಹಿಸಿದ್ದಾರೆ ಎನ್ನಲಾದ ಫೋಟೋಗಳನ್ನ ಯಾರಿಗೆ ಕಳುಹಿಸಿದ್ರು, ಫೋಟೋ ನೋಡಿ ರಿಪ್ಲೈ ಮಾಡಿದ್ ಯಾರು, ರೂಪಾಗೆ ಈ ಸ್ಕ್ರೀನ್ ಶಾಟ್ ಸಿಕ್ಕಿದ್ದು ಹೇಗೆ ಅನ್ನುವ ಪ್ರಶ್ನೆ. ಯಾಕಂದ್ರೆ ಆ ಫೋಟೋಗಳನ್ನ ಕಳಿಸಲಾಗಿತ್ತು, ಅದನ್ನ ಡಿ ರೂಪಾ ಅವರೇ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹಂಚಿಕೊಂಡ ಹಾಗೆ ನಗ್ನ ಫೋಟೋಗಳನ್ನ ಹಾಕಿ ಅದನ್ನ ಡಿಲೀಟ್ ಮಾಡಲಾಗಿತ್ತು. ಹಾಗಾದ್ರೆ ಈ ಫೋಟೋಗಳನ್ನ ಕಳುಹಿಸಿದ್ದು ಯಾರಿಗೆ, ಈ ಫೋಟೋಗಳು ಅಥವಾ ಈ ಸ್ಕ್ರೀನ್ ಶಾಟ್ ಇದೆಯಲ್ಲ
ಇದು ಡಿ ರೂಪಾ ಅವರಿಗೆ ಸಿಕ್ಕಿದ್ ಹೇಗೆ, ಅವರಿಗೆ ಕಳುಹಿಸಿರುವವರು ಯಾರು, ನೂರಾರು ಪ್ರಶ್ನೆಗಳು ಇಲ್ಲಿ ಹುಟ್ಟು ಹಾಕಿದೆ. ಗೆಟ್ ವೆಲ್ ಸೂನ್ ಅಂತ ಹೇಳಿದ್ರಲ್ಲ, ಆ ನಂತರ ಈಗ ಈ ಪ್ರಶ್ನೆಯನ್ನ ಈಗ ಕೇಳಿದ್ದಾರೆ ಡಿ ರೂಪಾ ಅವರು. ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಫೋಟೋಗಳನ್ನ ಹಾಕಿ, ಅಂದ್ರೆ ನಗ್ನ ಫೋಟೋಗಳನ್ನ ಹಾಕಿ ಡಿಲೀಟ್ ಮಾಡಿದಾರಲ್ಲ, ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ರೂಪಾ. ವಿಧಾನಸೌಧವನ್ನ ತಲುಪಿದ್ದಾರೆ IPS ಅಧಿಕಾರಿ ಡಿ ರೂಪಾ. ವಿಧಾನಸೌಧದ CS ಕಚೇರಿಗೆ ಈಗ ಹಾಜರಾಗಿದ್ದಾರೆ ರೂಪಾ. ರೋಹಿಣಿ ಸಿಂಧೂರಿ ದೂರು ಕೊಟ್ಟಿದ್ರು, 3 ಪುಟಗಳ ದೂರನ್ನ ನೀಡಿದ್ರು CS ಆಗಿರುವ ವಂದಿತಾ ಶರ್ಮಾ ಅವರಿಗೆ. ವಂದಿತಾ ಶರ್ಮಾ ಅವರು ಹಿನ್ನೆಲೆಯಲ್ಲಿ ಈಗ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ರೋಹಿಣಿ ಸಿಂಧೂರಿ ದೂರಿಗೆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಸ್ಪಷ್ಟನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ, ಯಾಕಂದ್ರೆ ಕೊಡ್ಲೇಬೇಕು. ಈಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಅವರಿಂದ ಸ್ಪಷ್ಟನೆಯನ್ನ ಕೇಳ್ತಾರೆ ಈಗ ವಂದಿತಾ ಶರ್ಮಾ ಅವರು, ಮುಖ್ಯ ಕಾರ್ಯದರ್ಶಿಗಳು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಸ್ಪಷ್ಟನೆ ಏನು, ಈಗ ಏನು ದಾಖಲಾತಿಗಳನ್ನ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಾರೆ, ಇವರ ಪ್ರತಿ ದೂರಲ್ಲಿ ಇರುವಂತಹ ಅಂಶಗಳು ಏನೇನು, ಅವರೇ ನಿನ್ನೆ ಹೇಳಿದ ಹಾಗೆ ಒಂದಷ್ಟು ಫೋಟೋಗಳ ವಿಚಾರ, ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳುವಂತಿಲ್ಲ ಅನ್ನುವಂತಹ ಮಾತನ್ನ ಅವರೇ ಹೇಳ್ತಾ ಇದ್ರು. ಈಗ ಈ ಹಿನ್ನೆಲೆಯಲ್ಲಿ ಈಗ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ದೂರನ್ನ ಕೊಟ್ಟಿದ್ದಾರೆ IPS ಅಧಿಕಾರಿ ಡಿ ರೂಪಾ ಅವರ ಮೇಲೆ. ಆ ದೂರಿನ ಹಿನ್ನೆಲೆಯಲ್ಲಿ CS ಆಗಿರುವಂತಹ ವಂದಿತಾ ಶರ್ಮಾ ಅವರು ಬುಲಾವ್ ಕೊಟ್ಟರು. ಈಗ ಡಿ ರೂಪಾ ಅವರು ಬಂದಿದ್ದಾರೆ, ಅವರು ಪ್ರತಿ ದೂರು ನೀಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು. ಇದು ಎಲ್ಲಿ ಹೋಗಿ ತಲುಪುತ್ತೆ, ಯಾವಾಗ ಅಂತ್ಯ ಕಾಣುತ್ತೆ, ಯಾವ ರೀತಿಯಾಗಿ ಅಂತ್ಯ ಕಾಣುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿಗೆ ಇದನ್ನ ನಿಲ್ಲಿಸಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಾರ್ ಮಾಡಬೇಡಿ, ವೈಯಕ್ತಿಕ ಜಗಳ ಮಾಡಬೇಡಿ ಅಂತ ಹೇಳಿ ವಾರ್ ಮಾಡುವ ಸಾಧ್ಯತೆ ಇದೆಯಾ, ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆಯಾ? ನವಿತಾ, ಏನು ಈಗಾಗಲೇ ಇಬ್ಬರು ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಒಂದು ಪೋಸ್ಟ್ ಹಾಕಿದ್ರೆ ಮತ್ತೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಪೋಸ್ಟ್ ಕೂಡಲೇ ಬರುತ್ತೆ. ಈ ಒಂದು ಪೋಸ್ಟ್ಗಳನ್ನ ನೋಡಿ ಸರ್ಕಾರಕ್ಕೂ ಸಹ ಎಲ್ಲೊಂದ್ ಕಡೆ ಮುಜುಗರ ಉಂಟಾಗುತ್ತೆ, ಮತ್ತೆ ಅಧಿಕಾರಿಗಳ ವಲಯದಲ್ಲೂ ಸಹ ಒಂದು ರೀತಿ ಇರುಸು ಮುರುಸನ್ನು ಉಂಟು ಮಾಡುವಂತ ಒಂದು ಪ್ರಸಂಗ ಈಗ ನಡೀತಾ ಇರುವಂತದ್ದು. ಏನು ಇವತ್ತು ಬೆಳಗ್ಗೆ ರೋಹಿಣಿ ಸಿಂಧೂರಿ ಅವರು ಒಂದು ಪ್ರೆಸ್ ಮೀಟ್ ಏನು ಅಲ್ಲಿ ಒಂದು ಮಾತಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಶಿಸ್ತು ಕ್ರಮಗಳು ಯಾವುದೂ ಆಗೋದಿಲ್ಲ, ಯಾವ ಶಕ್ತಿಗಳು ತಡೀತವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಷಯನ ಕೂಡ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾನು ಆಗ್ರಹ ಮಾಡ್ತಿದ್ದೀನಿ ಚೀಫ್ ಸೆಕ್ರೆಟರಿ ಅವರಿಗೆ. ಹಾಗೇನೆ ಮಾನ್ಯ MLA ಅವರ ಹತ್ರ ಇವರೇನು ಸಂಧಾನಕ್ಕೆ ಅಂತ ಹೋದ್ರು, ಅದನ್ನ ಅವರು ಮಾನ್ಯ MLA ಅವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಸಂಧಾನಕ್ಕೆ ಹೇಗೆ ಹೋಗ್ಲಿಕ್ಕಾಗ್ತದೆ? ಒಂದು ಉನ್ನತ ಹುದ್ದೆ DC ಮೈಸೂರು ಅಂತ ಹುದ್ದೆಯಲ್ಲಿ ಒಂದು ಅಫಿಷಿಯಲ್ ಆಕ್ಟ್ ಮಾಡಿದ್ಮೇಲೆ ಕಾಂಪ್ರಮೈಸ್ ಹೇಗೆ ಸಾಧ್ಯ? ಸೊ ಯಾವ ಇದರಲ್ಲಿ ಹೋದ್ರು ದಿಸ್ ಇಸ್ ಆಲ್ಸೋ ವೈಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಸೊ ಇದ್ರ ಬಗ್ಗೆನೂ ತನಿಖೆ ನಡೆಸಿ ಅಂತ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು IAS ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವ ತನಿಖಾಧಿಕಾರಿ ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾಟ್ಸ್ ಕೊಡ್ತೀನಿ. ಅದು ಖಂಡಿತ ಇಟ್ ಇಸ್ ಸರ್ವಿಸ್ ಸರ್ವಿಸ್ ರೂಲ್ಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಯಾಕಂದ್ರೆ nobody should act in a way unbecoming of an IAS officer, sending these kind of pics, indecent obscene pics to other IAS officers, to selected officers for whatever reason, now and then. So adanna nanu, it is not a personal matter, adu ಸರ್ವಿಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಜ, ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳಬೇಕು, ಅವ್ರು ಹೇಳಬೇಕು ಯಾರಿಗೆ ಕಳಿಸಿದ್ರು, ಯಾರಿಗೆ ಕಳಿಸಿದ್ರು. ಹೇಳಿದ್ದೀನಲ್ಲ, ನೀವು ಸರ್ಕಾರನ ಕೇಳಿ, ಯಾಕೆ ಅವರ ಮೇಲೆ ಕೆಲವರು ಅದು ಅವ್ರು ಹೇಳಿ, ಅವ್ರು ಎಲ್ಲದನ್ನು ನನಗೆ ಬಿಟ್ರೆ ಯಾಕೆ, ಅವರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಇಂಗ್ಲಿಷ್ ಬೈಟ್ ಮ್ಯಾಮ್, ಹಿಯರ್ ಓನ್ಲಿ ಮ್ಯಾಮ್. ರೂಪಾ ಮ್ಯಾಮ್, ವಿ ಆರ್ ಹಿಯರ್ ಪ್ಲೀಸ್. One English bite, ma'am. We need one. Ma'am, can you give us some detail between the tussle between you and Rohini Sindhu? What is that, ma'am? There is no tussle. There is no tussle. I've always fought for the right things for the. Ma'am, can you turn this way, ma'am? Tell this, Rupa ma'am, please. Anyway, you can look into these things. Okay. Some of. Madam. Give one small bite, ma'am. Rupa ma'am, give one small bite. What is this, ma'am? You shared some of the photos and she's saying that you are making her. You are tackling. I will not talk again. I've already given you. This is all. No, English, ma'am. Can
you give us some detail, ma'am? Why you come here, ma'am? ಡಿ ರೂಪಾ ಅವರು ಸಿಎಸ್ ಮುಂದೆ ಹಾಜರಾಗಿ ಪ್ರತಿ ದೂರನ್ನ ಕೊಟ್ಟಿದ್ರು. ರೋಹಿಣಿ ಸಿಂಧೂರಿ ಕೊಟ್ಟ ದೂರಿಗೆ ಪ್ರತಿಯಾಗಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಹಾಗೂ ಅಕ್ರಮದ ಬಗ್ಗೆ ತನಿಖೆ ಆಗಲಿ, ಮನೆಯಲ್ಲಿ ಬಳಕೆ ಮಾಡಿರುವ ದುಬಾರಿ ಬೆಲೆಯ ವಸ್ತುಗಳ ಬಗ್ಗೆನೂ ತನಿಖೆ ಆಗಲಿ, ಮನೆಯ ಬಾಗಿಲಿಗೆ ಹಾಕಿರುವ ಡೋರ್ ಲಿಂಕ್ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಅವರು ಒತ್ತಾಯಿಸಿದ್ದಾರೆ. ರೋಹಿಣಿ ಸಿಂಧೂರಿ ಬಗ್ಗೆ ಸಿಎಸ್ಗೆ ದೂರನ್ನ ಕೊಟ್ಟಿದ್ದಾರೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ನಡುವೆ ನಡೀತಾ ಇರುವ ಈ ವಾರ್ ಎಲ್ಲಿಗೆ ಹೋಗಿ ತಲುಪುತ್ತೆ, ಸರ್ಕಾರ ಇದಕ್ಕೆ ಈಗಲೇ ಬ್ರೇಕ್ ಹಾಕತ್ತಾ ಅನ್ನೋದು ಈಗ ರಾಜ್ಯದ ಜನರ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಸ್ಗೆ ದೂರು ಕೊಟ್ಟರು ರೋಹಿಣಿ ಸಿಂಧೂರಿ ಅವರು. ಸಿಎಸ್ಗೆ ದೂರು ಕೊಟ್ಟ ನಂತರ ಡಿ ರೂಪಾ ಅವರನ್ನ ಈಗ ಕರೆದಿದ್ದಾರೆ. ಅವರೂ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಯಾರು ತಡಿತಾ ಇದ್ದಾರೆ ಈ ರೀತಿಯಾಗಿ ತನಿಖೆ ಆಗದ ಹಾಗೆ ಅನ್ನುವ ಪ್ರಶ್ನೆಯನ್ನ ಮಾಧ್ಯಮಗಳ ಮುಂದೆ ಕೇಳಿದ್ದಾರೆ ಡಿ ರೂಪಾ ಅವರು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು IAS ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವ ತನಿಖಾಧಿಕಾರಿ ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾಟ್ಸ್ ಕೊಡ್ತೀನಿ. ಅದು ಖಂಡಿತ ಇಟ್ ಇಸ್ ಸರ್ವಿಸ್ ರೂಲ್ಸ್, ಕಂಡಕ್ಟ್ ರೂಲ್ಸ್ ವೈಲೇಷನ್. ಯಾಕಂದ್ರೆ nobody should act in a way unbecoming of an IAS officer, sending these kind of pics, indecent, obscene pics to other IAS officers, to selected officers for whatever reason, now and then. So adanna nanu, it is not a personal matter, adu ಸರ್ವಿಸ್ ಕಂಡಕ್ಟ್ ರೂಲ್ಸ್ ವೈಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಜ, ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳಬೇಕು, ಅವ್ರು ಹೇಳಬೇಕು ಯಾರಿಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು. ನೀವು ಸರ್ಕಾರನ ಕೇಳಿ, ಯಾಕೆ ಅವರ ಮೇಲೆ ಕೆಲವರು ಅದು ಅವ್ರು ಹೇಳಿ, ಅವ್ರು ಎಲ್ಲದನ್ನು ನನಗೆ ಬಿಟ್ರೆ ಯಾಕೆ, ಅವರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಸುನೀಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗ ಒಂದ್ ಕಡೆ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ರೋಹಿಣಿ ಸಿಂಧೂರಿ ದೂರನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಸಿಎಸ್ಗೆ ಕೊಟ್ಟು ಈಗ ಡಿ ರೂಪಾ ಅವರು ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಈ ಮೂಲಕ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗ್ತಾ ಇದೆ. ಯಾವ ರೀತಿಯಲ್ಲಿ ತಡೆಯುವಂತಹ ಪ್ರಯತ್ನ ಆಗ್ತಾ ಇದೆ? ಈಗ ಡಿ ರೂಪಾ ಅವರು ಹೇಳಿದ ಹಾಗೆ ಇಲ್ಲಿ ತನಿಖೆ ಆಗ್ತಾ ಇಲ್ಲ, ತನಿಖೆಗೆ ಏನೋ ಅಡ್ಡಿ ಆಗ್ತಾ ಇದೆ ಅನ್ನೋದು, ತನಿಖೆಗೆ ಒಳಪಡಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಇಡೀ ಪ್ರಕರಣವನ್ನ? ನವಿತಾ, ಇವತ್ತು ರೂಪಾ ಅವರು ಚೀಫ್ ಸೆಕ್ರೆಟರಿಗೆ ನೀಡಿರುವಂತಹ ದೂರಿನ ಒಂದಷ್ಟು ವಿವರಗಳು ಕೂಡ ನಮ್ಗೆ ಈಗ ಲಭ್ಯ ಆಗಿರುವಂತದ್ದು. ಇದರಲ್ಲಿ ಸುಮಾರು 3 ಪುಟಗಳೊಂದು ದೂರನ್ನ ನೀಡಿದ್ದಾರೆ ಮತ್ತು ಅದರಲ್ಲಿ 7 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಇತ್ತೀಚೆಗೆ ನಾವು ನೋಡಿದ್ವಿ, ಅವರು ನಿನ್ನೆ ಅಷ್ಟೇ ಫೇಸ್ಬುಕ್ ನಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ರೋಹಿಣಿ ಸಿಂಧೂರಿ ವಿರುದ್ಧ. ಅದರಲ್ಲಿ 19 ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಇವತ್ತು ಕೊಟ್ಟಿರುವಂತಹ ದೂರಿನಲ್ಲಿ ಏನಿದು ರಿಟರ್ನ್ ಕಂಪ್ಲೇಂಟ್ ಅಂತ ಕರಿತೀವಿ, ಇದರಲ್ಲಿ 7 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಮತ್ತು ಈ 7 ಅಂಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳು ಕೂಡ ಇದ್ದಾವೆ ಮತ್ತು ತಾನು ಅದಕ್ಕೆ ವಿಟ್ನೆಸ್ ಆಗಿ ಬಂದು ಸಾಕ್ಷಿ ಹೇಳೋದಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಲೀಗಲ್ ಆಗಿ ಇವರಿಬ್ಬರ ನಡುವಿನ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಈಗ ಚೀಫ್ ಸೆಕ್ರೆಟರಿ ಅವರು ಈಗ ಇವರು ನೀಡಿರುವಂತಹ ದೂರಿನಲ್ಲಿರುವಂತಹ ಅಂಶಗಳನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ತನಿಖೆಯನ್ನು ನಡೆಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರೋದು. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಡಿ ರೂಪಾ ಅವರು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರನ್ನ ಭೇಟಿಯಾಗಿ ಅವರಿಗೆ ದೂರನ್ನ ಕೊಡ್ತಾ ಇರುವಂತಹ ದೃಶ್ಯಗಳು ಇದು. ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಗೆ ಆಗಮಿಸಿದ್ದಾರೆ ಡಿ ರೂಪಾ ಅವರು. IPS ಅಧಿಕಾರಿ ಡಿ ರೂಪಾ ಮತ್ತು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ನಡುವೆ ವೈಯಕ್ತಿಕ ಜಗಳಗಳು ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ವಾರೆ ನಡೀತಾ ಇದೆ. ಇಡೀ ಒಂದು ರಾಜ್ಯದಲ್ಲಿ ಏನಪ್ಪಾ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಇದು ಕೇವಲ ಅಧಿಕಾರಿಗಳ ನಡುವೆ ನಡೀತಾ ಇರುವ ಜಗಳ ಅಲ್ಲ, ಜಡೆ ಜಗಳ ಅನ್ನುವ ರೀತಿಯಲ್ಲಿ ನಡೀತಾ ಇದೆ. ಇದು ವೈಯಕ್ತಿಕ ಜಗಳ, ಆಡಳಿತಾತ್ಮಕ ವಿಚಾರದಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡ್ತಾ ಇರುವಂತಹ ಪ್ರಕರಣ ಇದಾಗಿದೆ. ಈಗ ಡಿ ರೂಪಾ ಅವರು ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಗೆ ಆಗಮಿಸಿದ್ದಾರೆ. ಅವರು ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಪ್ರಕಾರ ಈಗ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಹಾಗೂ ಅದರ ಅಕ್ರಮದ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ, ತನಿಖೆ ಆಗಬೇಕು ಅಂತೇಳಿ. ಬಟ್ ಈ ಹಿಂದೆನೇ ತನಿಖೆಗೂ ಕೂಡ ನೀಡಲಾಗಿತ್ತು. ಅದರ ಜೊತೆಗೆ ಮನೆಯಲ್ಲಿ ಬಳಕೆ ಮಾಡಿರುವ ದುಬಾರಿ ವಸ್ತುಗಳ ಬಗ್ಗೆ ತನಿಖೆ ಆಗಬೇಕು, ಮನೆಯ ಬಾಗಿಲಿಗೆ ಹಾಕಿರುವ ಡೋರ್ ಲಿಂಕ್ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ ತನ್ನ ದೂರಿನಲ್ಲಿ. ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಸಿಎಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಪ್ರತಿ ದೂರುಗಳು ಸಲ್ಲಿಕೆಯಾಗಿದೆ. ಇಲ್ಲಿ ದೂರಿನಲ್ಲಿರುವ ಅಂಶಗಳ ಬಗ್ಗೆ ಯಾವ ರೀತಿಯ ಸ್ಪಷ್ಟೀಕರಣವನ್ನ, ಯಾವ ರೀತಿಯ ದಾಖಲಾತಿಗಳನ್ನ, ಸಾಕ್ಷ್ಯಗಳನ್ನ ನೀಡ್ತಾರೆ. ಈ ಸಾಕ್ಷ್ಯಗಳ ಮೂಲಕ ಈಗ ಈ ಪ್ರಕರಣವನ್ನ
ಈ ಒಂದು ಕೊನೆಗಾಣಿಸುವಂತ ಪ್ರಯತ್ನ ಹೇಗಾಗತ್ತೆ, ತನಿಖೆಯನ್ನ ಮಾಡಿಸ್ತಾರಾ, ಗಂಭೀರವಾಗಿ ತೆಗೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಜನರನ್ನ ಕಾಡ್ತಾ ಇದೆ. ಈ ರಾಜ್ಯದ ಜನರಿಗೆ ಇದು ಬೇಕಾಗಿರ್ಲಿಲ್ಲ, ಆದ್ರೆ ಇದು ವೈಯಕ್ತಿಕ ವಿಚಾರ, ಇಬ್ಬರು ಉನ್ನತ ಮಟ್ಟದ ಅಧಿಕಾರಿಗಳ ನಡುವೆ ನಡೀತಾ ಇರುವಂತಹ ವಿಚಾರ ಎಲ್ಲ ಒಂದ್ ಕಡೆ ಆಡಳಿತಕ್ಕೆ ಎಫೆಕ್ಟ್ ಅನ್ನ ಕೊಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಇದು ಸರ್ಕಾರಕ್ಕೆ ಇನ್ನಷ್ಟು ಮುಜುಗರವನ್ನ ತಂದಿದೆ. ಈಗ ಡಿ ರೂಪಾ ಅವರೇ ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳು, ಇನ್ನೇನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ 20 ಅಂಶಗಳನ್ನ ಹಾಕಿ ಅದರ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು, ಫೋಟೋಗಳನ್ನ ಇಟ್ಟುಕೊಂಡು ಡಿ ರೂಪಾ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ತನಿಖೆಯ ವಿಚಾರವನ್ನ ಹೇಳಿದ್ರು, ಒಂದಷ್ಟು IAS ಅಧಿಕಾರಿಗಳ ಹೆಸರುಗಳು ಅಲ್ಲಿ ಬಂತು. ಸೊ ಎಲ್ಲಾ ವಿಚಾರಗಳ ಜೊತೆಗೆ ಈಗ ರೋಹಿಣಿ ಸಿಂಧೂರಿ ಅವರು ಇವತ್ತು ದೂರನ್ನ ಕೊಟ್ಟಿದ್ದಾರೆ CSಗೆ. ಆ ದೂರಿನ ಜೊತೆಗೆ ಅವರ ಪತಿ ಸುಧೀರ್ ರೆಡ್ಡಿ ಅವರು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವನ್ನ ಮುಂದಿನ ದಿನಗಳಲ್ಲಿ ಪಡೆಯುತ್ತೆ, ಇದನ್ನ ಚೀಫ್ ಸೆಕ್ರೆಟರಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ, ಅಥವಾ ಇಲ್ಲಿಗೆ ಪ್ರಕರಣವನ್ನ ನಿಲ್ಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಮುಂದೆ ಯಾರು ಕೂಡ ಇಂತಹ ವಿಚಾರಗಳನ್ನ ಹೇಳಬಾರದು ಅನ್ನುವಂತಹ ತಾಕೀತನ್ನ, ಕಟ್ಟಪ್ಪಣೆಯನ್ನ ಮಾಡ್ತಾರೆ. ಈಗಾಗಲೇ ರೇಹರ್ ಸಿಂಗ್ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಅಧಿಕಾರಿಗಳಿಗೆ, ಉನ್ನತ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾಗಳನ್ನ ತಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಬಳಕೆ ಮಾಡೋದಿಕ್ಕೆ ಅಲ್ಲಿ ನಿರ್ಬಂಧವನ್ನ ಹೇರಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಈ ತರನೇ ಆಗ್ತಾ ಹೋದ್ರೆ ಇಡೀ ರಾಜ್ಯದ ಜನ ಇಂತಹ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ನೋಡ್ತಾರೆ? ಒಂದು ರೀತಿಯ ಗೌರವ ಇದೆ, ಆದ್ರೆ ಗೌರವ ಮಣ್ಣು ಪಾಲು ಆಗುವಂತಹ ಕೆಲಸ, ಇದು ಸರ್ಕಾರದ ಆಡಳಿತದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಆಗ್ತಾ ಇದೆ. ಎಲ್ಲರೂ ಕೂಡ ಈಗ ಈ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ಗೌರವದಿಂದ ನೋಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಈಗ ವೈಯಕ್ತಿಕ ತೇಜೋವಧೆಗಳನ್ನ ಮಾಡುವುದರ ಮೂಲಕ ಅಥವಾ ಅನೇಕ ವಿಚಾರಗಳನ್ನ ಹೇಳುವುದರ ಮೂಲಕ, ಇನ್ ಯಾರ್ಯಾರೋ ಹೆಸರನ್ನ ಇಲ್ಲಿ ತಳಕು ಹಾಕಿಕೊಳ್ಳೋದ್ರ ಮೂಲಕ ಈಗ ತಳಕು ಹಾಕಿಕೊಳ್ತಾ ಇದೆ ಅನೇಕರ ಹೆಸರು. ಸೊ ಮುಂದೆ ಅವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಬಟ್ ಡಿ ರೂಪಾ ಅವರು ಹೇಳ್ತಾರೆ, ನಾನು ಸಾಕ್ಷ್ಯವನ್ನ ನೀಡ್ತೇನೆ, ನಾನೇ ಇಲ್ಲಿ ಒಬ್ಬ ಸಾಕ್ಷಿಯಾಗಿ ಬರ್ತೇನೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಒಂದಷ್ಟು ಪ್ರಶ್ನೆಗಳನ್ನ ಇವತ್ತು ಎತ್ತಿದ್ದಾರೆ. CSಗೆ ಕೊಟ್ಟ ದೂರಿನಲ್ಲೂ ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರ ಮನೆಯ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಬಳಕೆ ಮಾಡಿರುವಂತಹ ವಸ್ತುಗಳ ವಿಚಾರ ಆಗಿರ್ಬೋದು, ಅದರ ದುಬಾರಿ ಬೆಲೆಯ ವಸ್ತುಗಳ ಬಗ್ಗೆ ಆಗಿರಬಹುದು, ಡೋರ್ ಲಿಂಕ್ ಬಗ್ಗೆ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣದ ವಿಚಾರ ಆಗಿರ್ಬೋದು, ಅಲ್ಲಿ ಆದಂತಹ ಅಕ್ರಮಗಳ ಬಗ್ಗೆ, ಇವೆಲ್ಲವೂ ತನಿಖೆ ಆಗಬೇಕು ಅನ್ನೋದು ಅವರು ಕೊಟ್ಟ ದೂರಿನಲ್ಲಿರುವ ಅಂಶ.